ನಮಸ್ಕಾರ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸಾವಯವ ರಸಗೊಬ್ಬರದ ಜಾಗೃತಿ ಮೂಡಿಸೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಸಾವಯವ ರಸಗೊಬ್ಬರ ಹಿಂಗಂದ್ರೆ ಏನು, ನಾವು ಏನಕ್ಕೆ ಯೂಸ್ ಮಾಡಬೇಕು? ಸಾವಯವ ಗೊಬ್ಬರ ಅಂದರೆ ಪ್ರಾಣಿಗಳಿಂದ ಲಭ್ಯವಾದ ಪದಾರ್ಥಗಳಾಗಿದ್ದು ಸಸ್ಯಗಳ ಪೋಷಣೆಗೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಗೊಬ್ಬರ, ಕಾಂಪೋಸ್ಟ್, ಇತರ ಜೈವಿಕ ಪದಾರ್ಥಗಳನ್ನು ಒಳಗೊಂಡಿರ್ತದೆ. ಈಗ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದರದ್ದು ಏನೇನು ಪ್ರಯೋಜನಗಳನ್ನು ನೋಡೋಣ. ಮೊದಲನಾಗಿ ಮಣ್ಣಿನ ಆರೋಗ್ಯ. ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಾವಯವ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು. ಅಂದರೆ ಮಣ್ಣಿನ ಸಂರಚನೆಯನ್ನು ಸುಧಾರಣೆ ಮಾಡುತ್ತೆ. ಹಾಗೆ ಸಾರವಂತಿಕೆಯನ್ನು ಅದು ಹೆಚ್ಚಿಸುತ್ತದೆ. ಮಣ್ಣು ಗಟ್ಟಿಯಾಗೋದನ್ನು ತಡೆಯುತ್ತದೆ. ಹಾಗೆ ಎಷ್ಟು ಮಣ್ಣು ಕುಸುಮಿತವಾಗಿರುತ್ತೋ ಅಷ್ಟು ನಮಗೆ ಯೂಸ್ಫುಲ್ ಆಗುತ್ತೆ ಬೆಳೆಯೋದಕ್ಕೆ. ಇದಾದಮೇಲೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡೋಕ್ಕಿಂತ ಇದು ರಾಸಾಯನಿಕ ಬಳಕೆ ಕಡಿಮೆ ಮಾಡುತ್ತೆ. ಜೊತೆಗೆ ನಾವು ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ನ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡಬೇಕು. ಇದರಿಂದ ರಸಗೊಬ್ಬರ ಮತ್ತು ಕೀಟನಾಶಕಗಳ ಅವಶ್ಯಕತೆಯನ್ನು ಕಡಿಮೆಗೊಳಿಸುತ್ತದೆ. ಇದು ಕೀಟನಾಶಕಗಳು ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಇದು ಮುಂದೆ ಹೇಳೋದಾದರೆ ಜೈವಿಕ ವೈವಿಧ್ಯತೆ ಇದೇನು ಮಾಡುತ್ತೆ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಬೆಂಬಲಿಸುತ್ತದೆ. ಎಷ್ಟು ಸೂಕ್ಷ್ಮ ಜೀವಿಗಳಿರುತ್ತೋ ಅಷ್ಟು ಪರಿಸರಕ್ಕೆ ಒಳ್ಳೆಯದು. ಹಾಗೆ ಪರಿಸರ ವ್ಯವಸ್ಥೆಗೆ ಸ್ಥಿರತೆಯನ್ನು ಕೊಡುವುದಕ್ಕೆ ಸಹಾಯ ಮಾಡುತ್ತದೆ. ಹಾಗೂ ಇತರೆ ಯೋಜನೆಗಳು ಇವೆ. ಅವು ಯಾವುದಂದರೆ ಪರಿಸರ ಸ್ನೇಹಿ ಆಗಿರುತ್ತದೆ, ಬಳಸಲು ಸುಲಭ. ಇದು ಯಾಕೆಂದರೆ ನಮಗೆ ದಿನನಿತ್ಯದಲ್ಲಿ ಸಿಗುವಂತಹ ಉಪಕರಣಗಳಿಂದ ಇದನ್ನ ಮಾಡ್ಬೋದು. ಅದರಿಂದ ಸಾವಯವ ರಸಗೊಬ್ಬರ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಉಪಯೋಗಗಳು ಇದೆ. ನಾವು ಇವಾಗ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಾವಯವ ರಸಗೊಬ್ಬರದ ಒಂದು ವಿಧಾನ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ಇದು ಕಾಂಪೋಸ್ಟ್ ಅಂದರೆ ಮಿಶ್ರ ಗೊಬ್ಬರ. ಇದನ್ನ ಹೇಗೆ ತಯಾರು ಮಾಡ್ತಾರೆ ಅಂದರೆ ಉಳಿದ ಆಹಾರ ಪದಾರ್ಥಗಳಿಂದ ಹಾಗೂ ಸಸ್ಯದ ಪದಾರ್ಥಗಳಿಂದ ಹಾಗೂ ಉಳಿದ ಮರದ ತೆಂಗಿನ ಗರಿ ಅದನ್ನೆಲ್ಲ ಯೂಸ್ ಮಾಡಿ ಕಾಂಪೋಸ್ಟ್ ಅಂದರೆ ಮರದ ವೇಸ್ಟು ಹಾಗೂ ಎಲೆಗಳು ಅವೆಲ್ಲ ಸೇರಿಸಿ ಇದನ್ನ ರೆಡಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇದನ್ನ ನೀವು ನೋಡಿ, ಇದೇ ಕಾಂಪೋಸ್ಟ್. ಇದು ವರ್ಮಿ ಕಾಂಪೋಸ್ಟ್. ಇದ್ರ ಒಳಗಡೆ ವೇಸ್ಟ್ ಇದೆ ಹಾಗೂ ಎರೆಹುಳಗಳು ಇಲ್ಲಿ ಎರೆಹುಳಗಳೆಲ್ಲ ಈಗ ಹಾಕಿರೋದು ಇದು. ಹಾಗೂ ಇಲ್ಲಿ ನೋಡ್ಬೋದು, ಇಲ್ಲಿ ತೆಂಗಿನ ಗರಿಗಳಿದೆ. ಸೊ ಇದೇನು ಮಾಡುತ್ತೆ ಅಂದರೆ ಮಣ್ಣಿಗೆ ತುಂಬ ಫಲವತ್ತತೆ ನೀಡುತ್ತದೆ. ಹಾಗೆ ಏನು ಮಾಡುತ್ತೆ ಅಂದರೆ ಮಣ್ಣಿನ ತೇವಾಂಶ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಹಾಗೆ ಇದು ಸಸ್ಯಗಳಿಗೆ ಬೆಳವಣಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಇವಾಗ ಕಾಂಪೋಸ್ಟ್ ಬಗ್ಗೆ ಮಾತಾಡ್ತೀವಿ. ಅದು ಒಂದು ವಿಧ ಆದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದು ಇನ್ನೊಂದು ವಿಧ. ಏನಂದರೆ ಇದೆಲ್ಲ ನೋಡ್ತಾ ಇರ್ಬೋದು, ಇದು ಹಸಿರು ಗೊಬ್ಬರ ಅಂತ ಕರಿತೀವಿ, ಗ್ರೀನ್ ಮೆನ್ಯೂರ್. ಅಂದರೆ ಇದು ಏನು ಮಾಡುತ್ತೆ ಅಂದರೆ ಕೆಲವು ಸಸ್ಯಗಳನ್ನ ಇಲ್ಲಿ ನೆಟ್ಬಿಟ್ಟು ಒಂದು 40-45 ದಿನ ಅದನ್ನ ಬೆಳೆಯಾಕ್ಬಿಟ್ಟು ಅದು ಅರೌಂಡ್ ನಮ್ಮ ಎದೆ ಮಟ್ಟ ಅಷ್ಟು ಬಂದಾಗ ಅದನ್ನ ನಾವು ಟ್ರ್ಯಾಕ್ಟ್ರಲ್ಲಿ ಕಲ್ಟಿವೇಟ್ ಮಾಡಿ ವಾಪಸ್ ಅದನ್ನ ಭೂಮಿಯೊಳಗೆ ಉಚ್ಚಬೇಕು. ಇದು ಏನು ಯೂಸು ಅಂದರೆ ಇದು ಮಾಡೋದ್ರಿಂದ ಈ ಭೂಮಿಗೆ ತುಂಬ ನೈಟ್ರೋಜನ್ ಸಪ್ಲೈ ಮಾಡುತ್ತೆ. ಇದರಿಂದ ಸಸ್ಯಗಳಿಗೆ ಅದರ ಡೆವಲಪ್ಮೆಂಟ್ಗೆ ತುಂಬ ಯುಟಿಲೈಸ್ ಆಗುತ್ತೆ. ಸೊ ಈ ಗ್ರೀನ್ ಮೆನ್ಯೂರ್ ಯೂಸ್ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತೆ ಸಸ್ಯಗಳಿಗೆ. ಇಷ್ಟೊತ್ತು ನಾವು 2 ವಿಧ ನೋಡಿದ್ವಿ. ಯಾವುದು ಅಂದರೆ ಕಾಂಪೋಸ್ಟು ಮತ್ತು ಹಸಿರು ಗೊಬ್ಬರ. ಇದು ಏನಕ್ಕೆ ಅಂದರೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಮಾಡೋಕ್ಕೋಸ್ಕರ. ಅಂದರೆ ಮಣ್ಣು ಹೇಗೆ ಸದೃಢಗೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಇದಾಗುತ್ತೆ ಅಂತ. ಅದು ಬೆಳೆದ ಮೇಲೆ ಆ ಕ್ರಾಪ್ ಈಲ್ಡ್ ಆಗಬೇಕು ಅಂದರೆ ಇಷ್ಟು ಸಾಕಾಗಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಮ್ಮ ಹತ್ರ ಅದಕ್ಕೂ ಒಂದು ಉಪಾಯ ಇದೆ. ಅದೇನು ಅಂದರೆ ಫಿಶ್ ಎಮಲ್ಷನ್. ನೀವು ಇಲ್ಲಿ ನೋಡ್ಬೋದು, ಫಿಶ್ ಅಮೈನೋ ಆಸಿಡ್. ಇದನ್ನ ಯಾವ ಥರ ತಯಾರು ಮಾಡ್ತಾರೆ ನೀವು ಇಲ್ಲಿ ಬರ್ದಿದ್ದು ನೋಡ್ಬೋದು. ಒಂದು ಬಕೆಟಲ್ಲಿ 2 kg ಮೀನು ಹಾಗೂ 2 kg ಬೆಲ್ಲ ಹಾಕ್ಬಿಟ್ಟು ನಾವು ಇದು 1 ಎಕರೆಗೆ ಸಂಬಂಧಪಟ್ಟಂಗೆ ಮಾಡಿರೋದು. ಸೊ ಒಂದು 30 ಲೀಟ್ರ್ ಡ್ರಮ್ಮಲ್ಲಿ 2 kg ಮೀನು ವೇಸ್ಟು ಮತ್ತು 2 kg ಬೆಲ್ಲನ ಮಿಶ್ರ ಮಾಡಿ 1 ತಿಂಗಳ ನಂತರ ಅದಕ್ಕೆ ಪಪಾಯ ಅಥವಾ ಬನಾನಾವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಪ್ರತಿ ವೀಕು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು 2 ಟೈಮ್ಸು. ಸೊ ಅದೇ ಥರ 1 ಲೀಟ್ರಿಗೆ 2 ml ಅಷ್ಟು ಇದನ್ನ ಹಾಕ್ಕೊಂಡು ಆ ಕ್ರಾಪ್ ಏನು ಬೆಳೀತಾ ಇರ್ತೀವಿ ಅದು 1 ತಿಂಗಳಾಗೋವರೆಗೆ ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಂಡು ಹೋದರೆ ಅದ್ರ ಕ್ರಾಪ್ ಈಲ್ಡು ಜಾಸ್ತಿ ಆಗುತ್ತೆ. ಈಗ ನೀವು ಇದೆಲ್ಲಿ ಯಾವ ಥರ ಮಾಡಿ ನೋಡ್ಬೋದು, ಬನ್ನಿ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಳಗಡೆ ಎಲ್ಲ ಇದು ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಫಿಶ್ ಸ್ಮೆಲ್ ಬರ್ತೈತೆ. ಬಟ್ ಇದನ್ನ 1 ಲೀಟ್ರಿಗೆ 2 ಮಿಲಿಲೀಟ್ರ್ ಹಾಕೊಂಡು 20 ಲೀಟ್ರ್ ವಾಟ್ರಿಗೆ ಕ್ಯಾನಲ್ಲಿ ಹಾಕೊಂಡು ನೀವು ಸ್ಪ್ರೇ ಮಾಡಿದ್ರೆ ಕ್ರಾಪ್ ಈಲ್ಡ್ ಜಾಸ್ತಿ ಬರುತ್ತೆ. ನಾವು ಇಷ್ಟೊತ್ತವರೆಗೂ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಅದ್ರ ಟೈಪ್ಸ್ ಯಾವುದಾದ್ರು ಅದನ್ನ ಡೈರೆಕ್ಟಾಗಿ ನೀವೇ ನೋಡಿದ್ರಿ. ಯಾವ ಥರ ಅದನ್ನ ವಿಧ ವಿಧ ಟೈಪ್ ಇರುವಂಥ ಯಾವ ಥರ ತಯಾರಿಸಬೇಕು, ಅದರಿಂದ ಯೂಸರ್ಸ್ ಏನು,
ಅದನ್ನೆಲ್ಲ ತಿಳ್ಕೊಂಡ್ವಿ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಸಸ್ಯಗಳನ್ನ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿಕೊಂಡು ಬೆಳೆದಿರ್ತೀವಿ, ಬಟ್ ಅದು ರೋಗ ಬಂದ್ಬಿಡ್ತು. ಅವಾಗ ಏನು ಮಾಡಬೇಕು? ಅದಕ್ಕೂ ಆರ್ಗ್ಯಾನಿಕ್ ಫರ್ಟಿಲೈಸರ್ ತುಂಬ ವಿಧಗಳಿವೆ. ಅದು ಯಾವ್ದು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸಸ್ಯಗಳಿಗೆ ಕ್ರಿಮಿಕೀಟಗಳು, ಫಂಗಸ್ ರೋಗಗಳು ಬಂತು ಅಂದ್ಕೊಳ್ಳಿ, ಆವಾಗ ನಾವು ಯಾವುದೋ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋ ಬದಲು ನಮ್ಮಲ್ಲಿ ಆರ್ಗ್ಯಾನಿಕ್ ಆಗಿ ಇರುವಂಥ ಎಷ್ಟೊಂದು ಟೈಪ್ಸಲ್ಲಿ ಔಷಧಿಗಳಿವೆ. ಅದು ಯಾವುದು ಅಂದರೆ ಮೇಯ್ನಾಗಿ ಬೇವಿನೆಣ್ಣೆ. ಬೇವಿನೆಣ್ಣೆ ಒಂದು 20 ಲೀಟ್ರ್ ಕ್ಯಾನ್ಗೆ ಒಂದು 5 ರಿಂದ 10 ಟೇಬಲ್ ಸ್ಪೂನಷ್ಟು ಬೇವಿನೆಣ್ಣೆ ಹಾಕ್ಬಿಟ್ಟು ಅದನ್ನ ಯಾವ ಗಿಡಗಳಿಗೆ ಏನು ರೋಗ ಬಂದಿರುತ್ತೆ ಅದಕ್ಕೆ ನಾವು ಸ್ಪ್ರೇ ಮಾಡ್ತು ಅಂದರೆ ಅದು ಆ ರೋಗಗಳನ್ನ ಒಂದು ವೀಕಿಗೆ ಒಂದು ಟೈಮು, ಅದು ಒಂದು 10 ಡೇಸ್ 15 ಡೇಸ್ ಆಗಿ ಪ್ಲ್ಯಾಂಟ್ ಮಾಡಿ ಆಗಿರೋಂಥ ಗಿಡಗಳಿಗೆ ನಾವು ಪ್ರತಿ ವೀಕು ಅದನ್ನ ಸ್ಪ್ರೇ ಮಾಡ್ಕೊ ಬಂದರೆ ಅದು ವಾಪಸ್ ಹೇಗಿತ್ತು ಆ ಥರ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ಇನ್ನೊಂದು ಅದೇ ಥರ ಯಾವುದು ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಇವೆರಡನ್ನು ನೀರಿನಲ್ಲಿ ಅರೆದುಬಿಟ್ಟು ಅದನ್ನ ಸೇಮು ಅದೇ ಥರ 10 to 12 ಟೇಬಲ್ ಸ್ಪೂನ್ಸ್ ಒಂದು 20 ಲೀಟ್ರು ಔಷಧಿ ಡಬ್ಬಕ್ಕೆ ಹಾಕ್ಕೊಂಡು ನಾವು ಪ್ರತಿ 5 to 7 ಡೇಸ್ ಒಂದು ಸ್ಪ್ರೇ ಮಾಡ್ಕೊಂಡು ಹೋದರೆ ಯಾವುದೇ ಥರ ಅಂತ ಕಣ್ಣಿಗೆ ಕಾಣಿಸ್ತಾ ಇರೋಂತಹ ಕ್ರಿಮಿಕೀಟಗಳನ್ನ ನಾವು ಸಾಯಿಸಿ ಅದನ್ನ ವಾಪಸ್ ನಾರ್ಮಲಾಗಿ ಬರೋ ಥರ ಮಾಡೋಕ್ಕೆ ಆಗುತ್ತೆ. ಅದಾದಮೇಲೆ ಇನ್ನೊಂದು ಟೈಪ್ ಯಾವುದು ಅಂದರೆ, ಆಗಲೇ ನಾವು ಇದ್ದಂತಹ ಯಾವುದು ಮೀನಿನ ಫಿಶ್ ಅಮಿನೋ ಆ್ಯಸಿಡ್. ಇದೂ ಅಷ್ಟೇ, ಇದು ನಾವು ಪ್ರತಿ 15 ಡೇಸ್ಗೆ ಒಂದ್ಸಲ ಅದನ್ನ ಒಂದು 2 ml 2 ಲೀಟರ್ಸ್ ಆಫ್ ವಾಟರ್ಗೆ 2 ml ಅಷ್ಟು ನಾವು ಮಿಕ್ಸ್ ಮಾಡಿ ಆ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಥರ ರೋಗ ಬರದೇ ಥರ ನೋಡ್ಕೊಳ್ಳುತ್ತೆ. ಇದಾದಮೇಲೆ ಇನ್ನೊಂದು ಯಾವುದಂದರೆ, ನಾವು ಓವರಾಲ್ ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಆ ಮಣ್ಣಿಗೆ ಶಕ್ತಿ ಇರಬೇಕು. ಆ ಮಣ್ಣಿಗೆ ಏನು ಮಾಡಬೇಕು ಅಂದರೆ ಕಾಂಪೋಸ್ಟಿಂಗ್, ನಾವು ಆಗಲೇ ಹೇಳ್ದಂಗೆ ಕಾಂಪೋಸ್ಟಿನ ಮಿಕ್ಸ್ ಮಾಡಿ 2 ರಿಂದ 4 ವಾರಕ್ಕೆ 2 to 4 ವೀಕ್ಸು ಅಷ್ಟರಲ್ಲಿ ಪ್ರತಿ 2 to 4 ವೀಕ್ಸಲ್ಲಿ ನಾವು ಅದನ್ನ ಸ್ಪ್ರೇ ಮಾಡ್ತಾ ಹೋದರೆ ಆ ಗಿಡನೂ ಉತ್ತಮವಾಗಿ ಬೆಳೆಯುತ್ತೆ, ಅದೇ ಥರ ಮಣ್ಣಿಗೆ ಫಲವತ್ತತೆ ನೀಡುತ್ತದೆ. ನಾವು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ರೈತರಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಾವಯವ ರಸಗೊಬ್ಬರದ ಜಾಗೃತಿನ ಮೂಡಿಸೋಕೆ ಮಾಡ್ತಾ ಇದ್ದೀವಿ. ಮೇಯ್ನ್ ಪಾಯಿಂಟ್ ಏನಂದರೆ, ನಾವು ಯಾಕೆ ಇದನ್ನು ಯೂಸ್ ಮಾಡಬೇಕು, ಏನಕ್ಕೆ ನಾವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬಾರ್ದು, ಆರ್ಗ್ಯಾನಿಕ್ ಬರಬೇಕು ಅಂತ ಹೇಳೋದಾದರೆ, ನಾವು ಇವಾಗ ನಮ್ಮ ತಾತಂದ್ರು ನಮ್ಮ ಮುತ್ತಾತಂದ್ರೆಲ್ಲ ಆರ್ಗ್ಯಾನಿಕೇ ಯೂಸ್ ಮಾಡ್ತಾ ಇದ್ದು. ಅವಾಗಿದ್ದಂತಹ ಮಣ್ಣಲ್ಲಿ ಫಲವತ್ತತೆ ಇವಾಗ ಇಲ್ಲ. ಯಾಕೆ ಅಂದರೆ ಈಗಿನ ಕಾಲದವರು ಕೆಮಿಕಲ್ಸ್ ಯೂಸ್ ಮಾಡಿ ಅದರಿಂದ ಜಾಸ್ತಿ ಈಳ್ನ ತಗೊಂಡು ಕ್ರಾಪಿಂದ ಏನು ಜಾಸ್ತಿ ಈಳ್ ಬರ್ತೈತೆ, ಆದರೆ ಅದರಿಂದ ನಮಗೆ ಯೂಸ್ಫುಲ್ ಅಂತೂ ಆಗ್ತಿಲ್ಲ. ಅದರಿಂದ ತುಂಬ ರೋಗಗಳು ಮನುಷ್ಯನಿಗೆ, ಸಾಯಿಲ್ಗೆ ತುಂಬ ಥರ ರೋಗಗಳು ಬರ್ತಾ ಇದೆ. ಸೊ ನಾವೇನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ ನಮಗಿಲ್ಲ ಅಂದರೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಾವು ವಾಪಸ್ಸು ಆ ಸಾಯಿಲ್ನ ಅವ್ರಿಗೆ ನೀಡಲೇಬೇಕು. ಯಾಕೆಂದರೆ ಅದೊಂದು ಸೈಕಲ್ ಥರ. ಸೊ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ರಾಸಾಯನಿಕ ಮುಕ್ತ ಭೂಮಿನ ಕೊಡಬೇಕು ಅನ್ನೋದು ಈ ಮೇನ್ ಉದ್ದೇಶ ಈ ವಿಡಿಯೋದು. ನಾವು ಅದೇ ಥರ ಎಷ್ಟೇ ಕಷ್ಟ ಆದರೂ ಸರಿ. ಇನ್ನೊಂದೇನೆಂದರೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ನಿಮಗೆ ಕೆಮಿಕಲ್ಸ್ ಯೂಸ್ ಮಾಡಿ ಬಂದಂಥ ಈಲ್ಡು ಇದ್ರಲ್ಲಿ ಬರದೇ ಇರ್ಬೋದು, ಆದರೆ ತುಂಬ ಬೆನಿಫಿಟ್ಸ್ ಇದೆ. ಯಾಕೆಂದರೆ ಒಬ್ಬ ಮನುಷ್ಯ ಒಂದು ಟೈಮಲ್ಲಿ 80 to 90 ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು, ಆದರೆ ಈಗ 60 to 65 ಬಂದಿದೆ. ಯಾಕೆ? ಅವ್ನ ಫುಡ್ಡು ಅವ್ನು ತಗೋತಿರೋ ರೀತಿ ತುಂಬ ಡಿಫ್ರೆಂಟ್ ಆಗೈತೆ. ಅದಕ್ಕೆ ಮೇಯ್ನು ಕೆಮಿಕಲ್ಸಿಂದ ಯೂಸ್ ಮಾಡೋಂಥ ಎಲ್ಲ ಹಣ್ಣು ತರಕಾರಿ ಅವ್ನು ತಿಂದು ಬಾಡಿಲಿ ಬರದೇ ಇರೋ ರೋಗ ಎಲ್ಲ ಬರ್ತೈತೆ. ಸೊ ಅದರಿಂದ ನಾವೇನು ಮಾಡಬೇಕು ಅಂದರೆ, ಆರ್ಗ್ಯಾನಿಕಲ್ಲಿ ಯೂಸ್ ಮಾಡಿ ನಿಮಗೆ ಅಷ್ಟು ಈಲ್ಡ್ ಬರದೇ ಇರ್ಬೋದು, ಆದರೆ ಮನುಷ್ಯಂಗೆ ದೇಹಕ್ಕೆ ಒಳ್ಳೇದಾಗ್ತೈತೆ. ನಾವು ಮಾಡೋದ್ರಿಂದ ಒಬ್ಬರಿಗೆ ಅಲ್ಲ, ನಾವು ಬೆಳೆದಂಥ ತರಕಾರಿಗಳನ್ನ ಬೇರೆಯವ್ರು ತಿಂದು ಅವರು ಕೂಡ ಆರಾಮಾಗಿರೋ ಚಾನ್ಸಸ್ ಇರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಆರ್ಗ್ಯಾನಿಕ್ ಎಷ್ಟು ಸಾಧ್ಯನೋ ಅಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಸೊ ಅದರಿಂದ ಕೆಮಿಕಲ್ಸ್ಗೆ ನೋ ಹೇಳಿ ಆರ್ಗ್ಯಾನಿಕ್ನ ಸ್ಟಾರ್ಟ್ ಮಾಡೋದು ಈ ವಿಡಿಯೋದ ಮೇನ್ ಉದ್ದೇಶ ಆಗಿದೆ.